ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ರವೆ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಮೃದುವಾಗಿ, ತುಂಬ ಸ್ಪಾಂಜಿಯಾಗಿ, ತುಂಬ ಟೇಸ್ಟಿಯಾಗಿ ಅರ್ಧ ಗಂಟೆಯಲ್ಲಿ ಇದನ್ನು ನಾವು ಪ್ರಿಪರೇಷನ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಸೋಡಾ ಮತ್ತು ಈನೋನು ಸಹ ಸೇರಿಸ್ತಾ ಇಲ್ಲ ನಾನು. ಹಾಗಾಗಿ ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನಾನು 2 ಕಪ್ಪು ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ತುಂಬ ಗಲೀಜಿರುತ್ತೆ, ನಮಗೆ ಗೊತ್ತಾಗಲ್ಲ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಹೀಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರವೆ ಮುಳುಗೋ ಅಷ್ಟು ನೀರು ಹಾಕಿ ನಾನು ಇದನ್ನು ಅರ್ಧ ಗಂಟೆ ರೆಸ್ಟ್ ಕೊಡ್ತೀನಿ. ಇವಾಗ ಅವಲಕ್ಕಿ ತೊಗೊಂಡಿದ್ದೀನಿ 1 ಕಪ್ಪು. ಇದನ್ನು ಸಹ ಚೆನ್ನಾಗಿ ಒಂದು 3 ಸರಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಬೇಕು. ಈಗ ಅಷ್ಟರಲ್ಲಿ ಅವು ನೆನೆಯೋಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, 2 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಗೆಡ್ಡೆ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಒಂದೊಂದು ಸ್ಪೂನ್ ಹಾಕಿ ಹುರ್ಕೊತೀನಿ. ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ನಿಧಾನಕ್ಕೆ ಚೆನ್ನಾಗಿ ಹುರ್ಕೋಬೇಕಿದು ಸಣ್ಣ ಉರಿಯಲ್ಲಿ. 1 ಇಂಚು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2-3 ಸ್ಪೂನು ಹಸಿ ತೆಂಗಿನಕಾಯಿ. ಇಷ್ಟೂ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ರುಬ್ಕೊತೀನಿ ನೀರು ಹಾಕಿ. ಈ ಥರ ನಯಸ್ಸಿಗೆ ರುಬ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಈಗ ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ಕೊಂಡೆ. ಈಗ 1-2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡೆ ಸ್ವಲ್ಪ. ನೋಡಿ, ಇಷ್ಟೇ ಇದಕ್ಕೆ ಒಗ್ಗರಣೆ ಹಾಕೋದು. ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತಿದು. ಇವಾಗ ಅರ್ಧ ಗಂಟೆ ಆಯಿತು. ಈ ಥರ ರವೆನ ನೀರು ತೆಗ್ದು ಚೆನ್ನಾಗಿ ಹಿಂಡ್ಕೊಂಡು ತಕ್ಕೊತಾ ಇದ್ದೀನಿ. ಹೀಗೆ ಎಲ್ಲವನ್ನೂ ತಕ್ಕೊತಾ ಇದ್ದೀನಿ. ಇವಾಗ ಅವಲಕ್ಕಿ ನೋಡೋಣ ಯಾವ ರೀತಿ ನೆಂದಿದೆ ಅಂತ. ನೋಡಿ, ಅವಲಕ್ಕಿ ಸಹ ಚೆನ್ನಾಗಿ ನೆಂದಿದೆ. ಇದನ್ನು ಸಹ ನಾನು ನೀರು ತೆಗ್ದು ಚೆನ್ನಾಗಿ ಹಿಂಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. 1 ಕಪ್ ಅವಲಕ್ಕಿಗೆ ಈಗ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ 1 ಕಪ್ಪು. ಕಪ್ಪು ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೀಗ. ನೋಡಿ, ಈ ಥರ ನಾನು ನಯಸ್ಸಿಗೆ ರುಬ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನಯಸ್ಸಾಗಿದೆ. ಇವಾಗ ನಾನು ರವೆಗೆ ಸೇರಿಸ್ಕೊತಾ ಇದ್ದೀನಿ. ನೀರು ಬೇಕು ಅಂದರೆ 1-2 ಸ್ಪೂನ್ ಹಾಕ್ಕೋಬೋದು ಗಟ್ಟಿಯಾದರೆ, ಇಲ್ಲ ಅಂದರೆ ಇದೇ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಈಗ ಕಲಿಸ್ಕೋಬೇಕಾಗುತ್ತೀಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಇಡ್ಲಿ ತಟ್ಟೆಗೆ ಹಾಕ್ಕೊತೀನಿ. ಇದಕ್ಕೆ ನಾವು ಸೋಡಾ ಈನೋ ಬಳಸಲ್ಲ, ಹಾಗಾಗಿ ಇದು ಒಂದು ಹೆಲ್ತಿಯಾಗಿರುವ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಹೀಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ತಟ್ಟೆಗೆ 1 ಸ್ಪೂನ್ ಹಾಕಿ ಎಲ್ಲವಕ್ಕೂ ಹಚ್ಕೊತಾ ಇದ್ದೀನಿ ಎಣ್ಣೆನ. ನೋಡಿ, ನಾನೀಗ 1 ಸ್ಪೂನು 1.5 ಸ್ಪೂನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಅರ್ಧ ಗಂಟೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಬೆಂದಾಗಿದೆ. ಈಗ ತಕ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ.
ನಮಗೆ ಇಡ್ಲಿ ಚಿತ್ರಾನ್ನ ತಿನ್ನೋಕ್ಕಾಗಲ್ಲ, ಆ ಟೈಮಲ್ಲಿ ಈ ಥರ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟೇ ರುಚಿ ಇರುತ್ತಿದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಅಷ್ಟೇ ರುಚಿ ಇರುತ್ತೆ. ಮತ್ತು ಉದ್ದಿನಬೇಳೆ ಇಡ್ಲಿಗೆ ಇದು ಬಿಟ್ಕೊಡಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ ನಾನು ಎಲ್ಲವನ್ನೂ ತಕ್ಕೊತಾ ಇದ್ದೀನಿ. ನಾನು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆ. ಏನೂ ಇಲ್ಲ, ಸೋಡಾ ಇಲ್ಲ, ಮತ್ತು ರಾತ್ರಿ ನೆನೆಸಿಲ್ಲ, ರುಬ್ಬಿಲ್ಲ, ದಿಢೀರನಾಗಿ ಮಾಡ್ಕೋಬೋದು. ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಇಡ್ಲಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ. ಒಂದು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.